ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಈ 10 ಷೇರುಗಳನ್ನು ಡೌನ್ಗ್ರೇಡ್ ಮಾಡಲಾಗಿದೆ. ರೀಸೆಂಟ್ ನ್ಯೂಸ್ ಹಾಗೂ ಬಿಸ್ನೆಸ್ ಅಪ್ಡೇಟ್ಸ್ ಪ್ರಕಾರ ಎಷ್ಟೋ ಕಂಪ್ನೀಸನ್ನು ಅನಲಿಸ್ಟ್ ಅಪ್ಗ್ರೇಡ್ ಹಾಗೂ ಡೌನ್ಗ್ರೇಡ್ ಮಾಡ್ತಾ ಇರ್ತಾರೆ. ಹಾಗೂ ಇನ್ಸ್ಟಿಟ್ಯೂಷನಲ್ ಹಾಗೂ ರಿಟೇಲ್ ಇನ್ವೆಸ್ಟರ್ಸ್ ಇದನ್ನು ನೋಡಿಕೊಂಡು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ತಗೊಳ್ತಾರೆ. ಈ ಅನಲಿಸ್ಟ್ ಅನೌನ್ಸ್ಮೆಂಟ್ಸು ಸುಮಾರು ಜನ ತುಂಬ ಕೇರ್ಫುಲ್ ಆಗಿ ನೋಡ್ತಾರೆ, ಎಸ್ಪೆಷಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಡೌನ್ಗ್ರೇಡ್ ಅಂದರೆ ಅನಲಿಸ್ಟು ಏನು ಮಾಡಿರ್ತಾರೆ ಅಂದರೆ 2 ಥರ ಮಾಡಿರ್ಬೋದು. ಒಂದು ಬೈ ರೇಟಿಂಗನ್ನು ಹೋಲ್ಡ್ ರೇಟಿಂಗ್ ಮಾಡ್ಬೋದು, ಅಥವಾ ಹೋಲ್ಡ್ ರೇಟಿಂಗನ್ನು ಸೆಲ್ ರೇಟಿಂಗ್ ಆಗಿ ಮಾಡ್ಬೋದು. ಅದೇ ಥರ ಅಪ್ಗ್ರೇಡ್ ಅಂದರೆ ಏನು ಮೀನಿಂಗ್ ಅಂದರೆ ಅದು ಸೆಲ್ ಇದ್ದಿದ್ದು ಹೋಲ್ಡ್ ಮಾಡೋದು, ಅಥವಾ ಹೋಲ್ಡ್ ರೇಟಿಂಗ್ ಇದ್ದಿದ್ದು ಬೈ ರೇಟಿಂಗ್ ಕೊಡೋದು. ಆವಾಗ ಏನಾಗುತ್ತೆ, ಆವಾಗ ಅದ್ರದ್ದು ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿದೆ ಅಂತ ಇಂಡಿಕೇಶನ್ ಕೊಟ್ಟಾಗಾಯಿತು. ಅನಲಿಸ್ಟು ಸುಮಾರು ಸ್ಟಾಕ್ಸನ್ನು ಡೌನ್ಗ್ರೇಡ್ ಮಾಡಿದ್ದಾರೆ ರೀಸೆಂಟಾಗಿ. ಲಾಸ್ಟ್ ಕ್ವಾರ್ಟರ್ ಕಂಪೇರ್ ಮಾಡಿದರೆ ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಲಿಸ್ಟ್ ಇವತ್ತು ಹಾಕ್ತಾ ಇದ್ದೀನಿ. ಯೂಶಲಿ ಏನು ಹೇಳ್ತಾರೆ ಅಂದರೆ ಡೌನ್ಗ್ರೇಡೆಡ್ ಸ್ಟಾಕ್ಸ್ ಅಪ್ಸೈಡ್ ಅಂದರೆ ಅಪ್ರಿಸಿಯೇಷನ್ ಆಗೋ ಪೊಟೆನ್ಷಿಯಲ್ ಸ್ವಲ್ಪ ಕಮ್ಮಿ ಇರ್ತದೆ ಕಂಪೇರ್ಡ್ ಟು ದ ಓವರ್ ಆಲ್ ಮಾರ್ಕೆಟ್. ಸ್ಟಾಕ್ಸ್ ವಿಚ್ ಹ್ಯಾವ್ ಬೀನ್ ಡೌನ್ಗ್ರೇಡೆಡ್ ರೀಸೆಂಟ್ಲಿ, ಇದನ್ನು ಅಬ್ಸರ್ವ್ ಮಾಡಿ. ಟಾಟಾ ಸ್ಟೀಲ್ ಹೋಲ್ಡ್ ರೇಟಿಂಗ್ 5 ಇದೆ ಸದ್ಯಕ್ಕೆ. 1 ಕ್ವಾರ್ಟರ್ ಹಿಂದೆ 4 ಅನಲಿಸ್ಟು ಹೋಲ್ಡ್ ರೇಟಿಂಗ್ ಕೊಟ್ಟಿದ್ರು. ಆದರೆ ಸೆಲ್ ರೇಟಿಂಗ್ ನೋಡಿ, ಮುಂಚೆ 1 ಕ್ವಾರ್ಟರ್ ಹಿಂದೆ 2 ಸೆಲ್ ರೇಟಿಂಗ್ ಇತ್ತು, ಈಗ 4 ಆಗಿದೆ. ಅಂದರೆ ಜಾಸ್ತಿ ಜನ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಅದೇ ಥರ HDFC ಬ್ಯಾಂಕು ಹೋಲ್ಡ್ ರೇಟಿಂಗ್ ಸದ್ಯಕ್ಕೆ 5 ಇದೆ, 1 ಕ್ವಾರ್ಟರ್ ಹಿಂದೆ 1 ಇತ್ತು. ಆದರೆ ಸೆಲ್ ರೇಟಿಂಗು ಚೇಂಜ್ ಆಗಿಲ್ಲ, 2.00 ಇದೆ. HUL ಹೋಲ್ಡ್ ರೇಟಿಂಗ್ 16 ಅನಲಿಸ್ಟ್ ಕೊಟ್ಟಿದ್ದಾರೆ. 1 ಕ್ವಾರ್ಟರ್ ಹಿಂದೆ 12 ಅನಲಿಸ್ಟು ಹೋಲ್ಡ್ ರೇಟಿಂಗ್ ಕೊಟ್ಟಿದ್ರು. ಆದರೆ ಸೆಲ್ ರೇಟಿಂಗು ಸದ್ಯಕ್ಕೆ 2 ಕೊಟ್ಟಿದ್ದಾರೆ, 1 ಕ್ವಾರ್ಟರ್ ಹಿಂದೆ 3 ಇತ್ತು. ಮತ್ತು ಡಿವಿಸ್ ಲ್ಯಾಬ್ಸು ಹೋಲ್ಡ್ ರೇಟಿಂಗ್ ಈಗ ಸದ್ಯಕ್ಕೆ 4, ಹೋಲ್ಡ್ 1 ಕ್ವಾರ್ಟರ್ ಬಗೋ 6 ಇತ್ತು. ಸೆಲ್ ರೇಟಿಂಗ್ ಈ ಸತಿ 16 ಇದೆ, ಅದರ ಮುಂಚೆ 12 ಮಾತ್ರ ಇತ್ತು. MNM 6 ಹೋಲ್ಡ್ ರೇಟಿಂಗು ಹಾಗೂ ಹೋಲ್ಡ್ 1 ಕ್ವಾರ್ಟರ್ ಆಗೋ 4 ಇತ್ತು. ಸೆಲ್ ರೇಟಿಂಗ್ 1 ಇದೆ, ಮುಂಚೆನೂ 1 ಇತ್ತು. ಇದರಲ್ಲಿ ಕೆಲವ್ದು ಏನಾಗಿರ್ತದೆ ಅಂದರೆ ಬೈ ರೇಟಿಂಗನ್ನು ಕಮ್ಮಿ ಮಾಡಿರ್ತಾರೆ. ಆ ಇನ್ಫಾರ್ಮೇಷನ್ ನಿಮಗೆ ಹಾಕಿಲ್ಲ ಇಲ್ಲಿ. ಆದರೆ ನಾನು ಎಲ್ಲೆಲ್ಲಿ ಹೋಲ್ಡ್ ಅಥವಾ ಸೆಲ್ಲದು ಚೇಂಜ್ ಆಗಿದೆ ಅದನ್ನು ಮಾತ್ರ ನಿಮಗೆ ಕೊಟ್ಟಿದ್ದೀನಿ. SBI ಹೋಲ್ಡ್ ರೇಟಿಂಗ್ 3, 1 ಕ್ವಾರ್ಟರಿಂದ 2 ಇತ್ತು. ಆದರೆ ಸೆಲ್ ರೇಟಿಂಗು ಜಾಸ್ತಿ ಆಗಿದೆ, 2 ಸೆಲ್ ರೇಟಿಂಗ್ ಈಗ ಸದ್ಯಕ್ಕೆ. 1 ಕ್ವಾರ್ಟರ್ ಹಿಂದೆ 1 ಇತ್ತು. UPL ಹೋಲ್ಡ್ ರೇಟಿಂಗ್ 7, ಹೋಲ್ಡ್ 1 ಕ್ವಾರ್ಟರ್ ಆಗೋ 6. ಸೆಲ್ ರೇಟಿಂಗು 2, 1 ಕ್ವಾರ್ಟರ್ ಆಗೋ 2 ಇತ್ತು. ಗ್ರಾಸಿಮ್ಮು 2 ಹೋಲ್ಡ್ ರೇಟಿಂಗು 1 ಕ್ವಾರ್ಟರ್ ಹಿಂದೆ 2 ಇತ್ತು, ಹಾಗೂ ಸೆಲ್ ರೇಟಿಂಗು 1 ಇದೆ. ನೆಸ್ಲೆ 11 ಹೋಲ್ಡ್ ರೇಟಿಂಗ್ ಈಗ ಸದ್ಯಕ್ಕೆ, 1 ಕ್ವಾರ್ಟರ್ ಹಿಂದೆ 10 ಇತ್ತು. ಸೆಲ್ ರೇಟಿಂಗು 6, ಹಾಗೂ 1 ಕ್ವಾರ್ಟರ್ ಹಿಂದೆ 5 ಇತ್ತು. ಕೋಟಕ್ ಮಹೀಂದ್ರ ಬ್ಯಾಂಕು 16 ಹೋಲ್ಡ್ ರೇಟಿಂಗು, ಈಗ ಹೋಲ್ಡ್ 1 ಕ್ವಾರ್ಟರ್ ಆಗೋ 15. ಸೆಲ್ ರೇಟಿಂಗ್ 5 ಇದೆ ಸದ್ಯಕ್ಕೆ, 1 ಕ್ವಾರ್ಟರ್ ಹಿಂದೆ 4 ಇತ್ತು. ಎಷ್ಟೋ ಕಂಪ್ನಿಯಲ್ಲಿ ನಾನು ನೋಡಿದಾಗೆ ಬೈ ರೇಟಿಂಗನ್ನು ಕಮ್ಮಿ ಮಾಡಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇದ್ರು. ಬೈ ರೇಟಿಂಗಲ್ಲಿ ಮುಂಚೆ 10 ಬೈ ಇದ್ದಿದ್ರೆ ಈಗ 8 ಬೈ 6 ಬೈ ಅಂತ ಆಗಿರ್ಬೋದು. ಅದಕ್ಕೆ ಡೌನ್ಗ್ರೇಡ್ ಅಂತ ಕರೀತೇವೆ. ಯೂಶಲಿ ಶಾರ್ಟ್ ಟರ್ಮಲ್ಲಿ ಈ ಸ್ಟಾಕ್ಸು ಯಾವುದು ಡೌನ್ಗ್ರೇಡ್ ಆಗ್ತದೆ ಅದು ಅಂಡರ್ ಪರ್ಫಾರ್ಮ್ ಆಗುತ್ತೆ ಓವರ್ ಆಲ್ ಮಾರ್ಕೆಟ್ಸ್ ಅಂತ ಜನರಲ್ ಒಂದು ಥಿಯರಿ. ಹಾಗೂ ಯಾವುದು ಅಪ್ಗ್ರೇಡ್ ಆಗಿರ್ತದೆ ಅದು ಇಂಡೆಕ್ಸ್ಗಿಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡುತ್ತೆ ಅದೇ ಪೀರಿಯಡಲ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇರ್ತದೆ. ಸೊ ಈ ಎಲ್ಲ ಸ್ಟಾಕ್ಸನ್ನು ಅಬ್ಸರ್ವ್ ಮಾಡ್ಕೊಂಡು ನೋಡಿ, ನೀವೇನಾದರೂ ಇದರದ್ದು ಬೆನಿಫಿಟ್ ತಗೋಬೋದಾ. ಐದರ್ ಕಮ್ಮಿ ರೇಟಿಗೆ ಬರುವಾಗ ಲಾಂಗ್ ಟರ್ಮ್ ಪರ್ಚೇಸ್ ಮಾಡೋದು, ಅಥವಾ ನೀವು ಕಮ್ಮಿ ರೇಟಿಗೆ ಬರುವಾಗ ನೀವೇನಾದರೂ ಶಾರ್ಟ್ ಟರ್ಮ್ ತಗೊಳ್ಳೋಕ್ಕೂ ಲಾಯ್ಕ್ ಇರ್ತದ ಅಂತ ನೋಡ್ಬೋದು. ಮಾರ್ಕೆಟ್ಸು ಸದ್ಯಕ್ಕಂತೂ ತುಂಬ ಝೂಮ್ ಮಾಡ್ತಾ ಇದೆ, ತುಂಬ ಮೇಲೆ ಹೋಗ್ತಾ ಇದೆ. ಆದರೆ ರ್ಯಾಲಿ ಕಂಟಿನ್ಯೂಸ್ ಆಗಿ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಸ್ವಲ್ಪ ಕರೆಕ್ಷನ್ ಆಗೇ ಆಗುತ್ತೆ. ಆ ಕರೆಕ್ಷನ್ ಆದಮೇಲೆ ರೀಸ್ಟಾರ್ಟ್ ಆಗ್ಬೋದು, ಹಾಗೂ ಇನ್ನೂ ಮೊಮೆಂಟಮಿಂದ ರ್ಯಾಲಿ ಕಂಟಿನ್ಯೂ ಆಗ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಇಂಟ್ರೆಸ್ಟಿಂಗ್ ಕ್ವಿಸ್ ಕ್ವೆಶ್ಚನ್ ನಿಮಗೆ. ಗೋ ಫಸ್ಟ್ ಏರ್ಲೈನ್ಸು ಸದ್ಯಕ್ಕೆ ಲಿಕ್ವಿಡೇಟ್ ಆಗ್ತಾ ಇದೆ, ಒಂಥರ ಮಾರಾಟ ಮಾಡ್ತಾ ಇದ್ದಾರೆ ಅವರ ಎಲ್ಲ ಆ್ಯಸೆಟ್ಸನ್ನು. ಈ ಪರ್ಟಿಕ್ಯುಲರ್ ಕಂಪ್ನಿ ಯಾವ ಬಿಸ್ನೆಸ್ ಗ್ರೂಪು ಓನ್ ಮಾಡ್ತದೆ? A ಆದಿತ್ಯ ಬಿರ್ಲಾ ಗ್ರೂಪು, B ವಾಡಿಯಾ ಗ್ರೂಪು, C SR ಗ್ರೂಪು, D ಗೋದ್ರೇಜ್ ಗ್ರೂಪು. ನಿಮ್ಮ ಪ್ರಕಾರ ಯಾವ್ದು ಆನ್ಸರ್ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ಚೆನ್ನಾಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.